ನಮಸ್ಕಾರ ಎಲ್ರಿಗೂ. ಭಟ್ರ ಕೈ ರುಚಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮಾವಿನಕಾಯಿ ಬೂತುಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮಾವಿನಕಾಯಿ ಸೀಸನ್ನಲ್ಲಿ ಅಷ್ಟೇ ಅಲ್ಲದೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಈ ರೀತಿಯಾದ ಮಾವಿನಕಾಯಿ ಬೂತುಗೊಜ್ಜನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ನಾನಿಲ್ಲಿ ಮೊಸರನ್ನು ತೊಗೊಂಡಿದ್ದೀನಿ. ಅದು ಬಸದು ಹಾಕಿರುವಂಥ ಮೊಸರು, ಅಂದರೆ ಇದರಲ್ಲಿರೋ ನೀರನ್ನೆಲ್ಲ ತೆಗೆದಿಟ್ಟು ಈ ರೀತಿ ದಪ್ಪ ಮೊಸರನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈ ಮೊಸರನ್ನು ಇವಾಗ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೀನಿ. ಇದು ತುಂಬ ದಪ್ಪ ಇರೋದ್ರಿಂದ ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ನೀರಿನ ಅಂಶ ಏನಿದೆ ಈ ಮೊಸರಲ್ಲಿ ಅದನ್ನೆಲ್ಲ ತೆಗೆದು ಇಟ್ಕೊಂಡಿರುವಂಥ ಮೊಸರು ಇದು. ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಗಂಟು ಇಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಈ ರೀತಿ ತಿಕ್ಕಬೇಕು. ತುಂಬ ನೀರು ಹಾಕಬೇಕು ಅಂತಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಮಾವಿನಕಾಯಿ ರಸವನ್ನು ತೆಗೆದು ಇಟ್ಕೊಂಡಿದ್ದೆ ಸ್ಟೋರ್ ಮಾಡಿ, ಅದನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಯಾವುದೇ ಮಾವಿನಕಾಯಿಯನ್ನು ನೀವು ತಗೋಬಹುದು. ಇದು ಕರ್ಣಕುಂಡಲ ಮಾವಿನಕಾಯಿ ಅಂತ. ಇದು ರಸ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ತುಂಬಾ ಪರಿಮಳವಾಗಿರುತ್ತೆ. ಸೊ ಇದನ್ನು ತೆಗೆದು ಇಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ತಾ ಇದ್ದೀನಿ. ಇವಾಗ ಒಂದು 4ರಿಂದ 5 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಒಂದೊಳ್ಳೆ ಸ್ಮೆಲ್ ಬರುತ್ತೆ ಇದು. ಸೊ ಇವಾಗ ಇದನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವಿಲ್ಲಿ ಬೇಕಿದ್ರೆ ಮಾವಿನಕಾಯಿ ಇದೆ ಅಂತ ಅಂದರೆ ಮಾವಿನಕಾಯಿನ ಕೂಡ ಹಾಕೋಬಹುದು. ಈ ರಸವನ್ನು ತೆಗೆದಿಟ್ಕೊಂಡ್ರೆ, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ವರ್ಷಗಟ್ಟಲೆ ಇದನ್ನು ಯೂಸ್ ಮಾಡ್ಕೋಬಹುದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಅಂದರೆ ಮೊಸರು ತುಂಬ ಹುಳಿ ಇರೋದ್ರಿಂದ ಈ ಸಕ್ಕರೆಯನ್ನು ಒಂದು ಸ್ವಲ್ಪ ಹಾಕೋದ್ರಿಂದ ಆ ಹುಳಿ ಅಂಶ ಸ್ವಲ್ಪ ಹೋಗುತ್ತೆ ಅಂತ ಅಷ್ಟೇ. ನೋಡಿ, ಇವೆಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೂಡ ಗಂಟಿರಬಾರ್ದು ಇದರಲ್ಲಿ, ಅಂದರೆ ದಪ್ಪ ಮೊಸರನ್ನು ತೊಗೊಂಡಿರೋದ್ರಿಂದ ಸ್ವಲ್ಪ ಗಂಟುಗಳಿರುತ್ತೆ. ಇವಾಗ ನಾನು ಒಗ್ಗರಣೆಗೆ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1 ಸ್ಪೂನಷ್ಟು ಉದ್ದಿನಬೇಳೆ, ಆಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳು ಈ ರೀತಿ ಚೆನ್ನಾಗಿ ಜಜ್ಜಿ ಹಾಕಬೇಕು. ಈ ಬೆಳ್ಳುಳ್ಳಿ ಎಸಳು ಏನಿದೆ ಇದು ಚೆನ್ನಾಗಿ ಕೆಂಪಾಗಬೇಕು, ನೋಡಿ ರೋಸ್ಟ್ ಆಗಬೇಕು ಈ ರೀತಿಯಾಗಿ. ಇದಾದಮೇಲೆ ಇವಾಗ ನಾನು ಒಂದು 10ರಿಂದ 12 ನುಚ್ಚು ಮೆಣಸನ್ನು ತೊಗೊಂಡಿದ್ದೆ, ಗಾಂಧಾರಿ ಮೆಣಸು. ಇದನ್ನು ಚೆನ್ನಾಗಿ ಜಜ್ಜಿ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಮೊದಲೇ ಹಾಕಬೇಕು ಅಂತಿಲ್ಲ, ಲಾಸ್ಟಲ್ಲಿ ಹಾಕಿ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಬೇಡಿ. ಇಲ್ಲಿ ಒಗ್ಗರಣೆನೇ ಮೇನು ಇದಕ್ಕೆ. ಸೊ ನೋಡಿ, ಇವಾಗ ಈ ರೀತಿ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಇನ್ನೂ ತುಂಬ ದಪ್ಪ ಇದೆ ಅಂತ ಅನಿಸಿದ್ರೆ ಬೇಕಿದ್ರೆ ಮತ್ತೊಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬಹುದು. ನೀವು ಬಸದಾಕಿರೋ ಮೊಸರನ್ನೇ ತೊಗೋಬೇಕು ಅಂತಿಲ್ಲ, ನಾರ್ಮಲಿ ಮೊಸರನ್ನು ತೊಗೋಬೋದು. ಬಟ್ ಈ ರೀತಿ ಬಸದು ಹಾಕಿ ಗಟ್ಟಿಯಾಗಿರುವಂಥ ಮೊಸರು ತೊಗೊಂಡ್ರೆ ತುಂಬಾ ರುಚಿಯಾಗುತ್ತೆ. ಇದು ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹೇಳಿ ಮಾಡಿಸಿರುವಂಥ ರೆಸಿಪಿ ಅಂತ ಹೇಳ್ಬೋದು. ನಾವು ಹವ್ಯಕರು ಇದನ್ನು ಆವಾಗವಾಗಿ ಮಾಡ್ತಾ ಇರ್ತೀವಿ. ಸೊ ತುಂಬಾ ಚೆನ್ನಾಗಾಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೀಲೇಬೇಡಿ. ಸೊ ಇನ್ನೂ ಒಂದು ಒಳ್ಳೆ ವಿಡಿಯೋಸ್ ಜೊತೆ ನಾನು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.